ಬಹಳ ಪ್ರೀತಿ ಅಭಿಮಾನದಿಂದ ನನ್ನನ್ನ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬರಮಾಡ್ಕೊಂಡಿದ್ದೀರಿ. ನಿಮ್ಮೆಲ್ಲರೂ ಕೂಡ ನನ್ನ ವೈಯಕ್ತಿಕವಾಗಿ ಪಕ್ಷದ ಪರವಾಗಿ ತುಂಬ ಹೃದಯ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಾನು ಮತ್ತು ಸಿದ್ದರಾಮಯ್ಯನವರು ಈ ದೇಶದ ಉದ್ದಗಲಕ್ಕೂ ಈ ರಾಜ್ಯದ ಉದ್ದಗಲಕ್ಕೂ ಕೂಡ ಎಲ್ಲ ಶಾಸಕರನ್ನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂತ ಎಲ್ಲ ಅಭ್ಯರ್ಥಿಗಳನ್ನ ಜೊತೆಗೆ ತೆಗೆದುಕೊಂಡು ಹೋಗಿ ಇಡೀ ರಾಜ್ಯ ಪ್ರವಾಸ ಮಾಡಿ ಜನರ ಹೃದಯವನ್ನ ಗೆದ್ದು 136 ಸೀಟ್ಗಳನ್ನ ತೆಗೆದುಕೊಂಡು ಬಂದು ಒಂದು ಸರ್ಕಾರವನ್ನ, ನಿಮ್ಮ ಸರ್ಕಾರವನ್ನ ನಾವು ರಚನೆ ಮಾಡಿದ್ವಿ. ಆ ಚುನಾವಣಾ ಸಂದರ್ಭದಲ್ಲಿ ನಾನು ಬಂದು ತಾಯಿ ಚಾಮುಂಡಿಗೆ ಬೇಡಿಕೊಂಡು ನಮ್ಗೆ ದೊಡ್ಡ ಅಧಿಕಾರವನ್ನು ಕೊಡು ತಾಯಿ, ಕೊಟ್ಟ ಮಾತನ್ನ ನಾವು ಉಳಿಸ್ಕೊಳ್ತೇವೆ, 5 ಗ್ಯಾರಂಟಿಗಳನ್ನ ನಿಮ್ಮ ಸಮರ್ಪಣೆಗೆ ಮಾಡ್ತೇವೆ ಅಂತ ಹೇಳಿ ಆ ತಾಯಿಗೆ ನಾವು ನಮನವನ್ನ ಅರ್ಪಿಸ್ತೀವಿ. ಆ ತಾಯಿಯ ಆಶೀರ್ವಾದ ಈ ರಾಜ್ಯದ ಜನತೆಯ ಬದುಕಿಗೋಸ್ಕರ ಒಂದು ದೊಡ್ಡ ಶಕ್ತಿಯನ್ನ ಕೊಟ್ಟು ಇವತ್ತು ನಿಮ್ಮೆಲ್ಲರ ಬದುಕಿಗೆ, ರಾಜ್ಯದ ಸುಮಾರು 7 ಕೋಟಿ ಜನಸಂಖ್ಯೆಗೆ ವಿವಿಧ ರೀತಿಯಲ್ಲಿ ಸಹಾಯವನ್ನು ಮಾಡಿ ಈ ಕಷ್ಟ ಕಾಲದಲ್ಲಿ ಬೆಲೆ ಏರಿಕೆ ಹೋಗ್ತಾ ಇದೆ, ಆದಾಯ ಪಾತಾಳಕ್ಕೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ನಾವು ಅವರಿಗೆ ಸಹಾಯವನ್ನು ಮಾಡಿ ನಮ್ಮ ಕಾರ್ಯಕ್ರಮ ಇಡೀ ದೇಶಕ್ಕೆ ನಾವು ಕೊಟ್ಟಂತ ಗ್ಯಾರಂಟಿಗಳು ಮಾದರಿ ಆಗಿದೆ. ಇದಕ್ಕೆ ನೀವೆಲ್ಲ ಕೂಡ ತಾವು ಸಹಕಾರವನ್ನ ಮಾಡಿದ್ರಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ರಾಹುಲ್ ಗಾಂಧಿ ಅವರು ಕಾಶ್ಮೀರಿಂದ, ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ನಮ್ಮ ಚಾಮರಾಜನಗರ, ಮೈಸೂರು, ಮಂಡ್ಯ, ತುಮಕೂರು, ಬಳ್ಳಾರಿ, ಚಿತ್ರದುರ್ಗ ಇವೆಲ್ಲ ಕೂಡ ನಡೆದಾಗ ತಾವು ಪಟ್ಟಂತ ಶ್ರಮ, ತಮ್ಮ ಹೋರಾಟ, ತಮ್ಮ ಸಂಘಟನೆಗಳು ಬೆದ್ದಾಳಿನಲ್ಲಿ ಏನು ದೊಡ್ಡ ಕಂಡಕ ಉಂಟಾಯಿತು, ಸೌಹಾರ್ದತೆಯನ್ನ ಕಾಪಾಡಿ ಒಕ್ಕಟ್ಟಿಗೆ ನಾವು ಇವತ್ತೇನು ಕಾರ್ಯಕ್ರಮವನ್ನ ರೂಪಿಸಿದ್ರು, ಇದೆಲ್ಲ ಇಡೀ ಹೆಜ್ಜೆ ಉದ್ದಕ್ಕೂ ಕೂಡ ನಮ್ಮ ಸರ್ಕಾರ ರಚನೆ ಆಗ್ಲಿಕ್ಕೆ ಬಹಳ ಸಹಾಯ ಆಯಿತು. ಇವತ್ತು ತಮಗೆ ನಾನು ಹೇಳೋದು ಇಷ್ಟೇ, ಇವತ್ತು ಪಕ್ಷದ ಕಾರ್ಯಕರ್ತರ ಸಭೆಯನ್ನ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದು. ಆದ್ರೆ ಪ್ರಧಾನಮಂತ್ರಿಗಳು ಇವತ್ತು ಈ ಮೈಸೂರು ನಗರಕ್ಕೆ ಆಗಮಿಸ್ತಾ ಇರುವಂತ ಹಿನ್ನೆಲೆಯಲ್ಲಿ ಇವತ್ತು ಈ ಮೈಸೂರು ನಗರಕ್ಕೆ ಆಗಮಿಸ್ತಾ ಹಿನ್ನೆಲೆಯಲ್ಲಿ ಕೆಲವು ಸೆಕ್ಯೂರಿಟಿ ಕಾರಣದಿಂದ ಬೇಡ ಅಂತೇಳಿ ಪೊಲೀಸ್ ಅಧಿಕಾರಿಗಳು ಸೂಚನೆ ಕೊಟ್ಟದ ಮೇಲೆ ನಾವು ಇನ್ನೊಂದಿನ ಆ ಕಾರ್ಯಕ್ರಮನ ಮಾಡೋಣ ಅಂತ ಹೇಳಿ ಇವತ್ತು ತೀರ್ಮಾನವನ್ನ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಸೊ ಮುಂದಿನ ದಿನದಲ್ಲಿ ಬಂದು ಈ ಭಾಗದ ಒಂದು ದೊಡ್ಡ ಕಾರ್ಯಕ್ರಮವನ್ನ, ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ದೊಡ್ಡ ಸಂದೇಶ ಕೊಡುವಂತ ಕಾರ್ಯಕ್ರಮವನ್ನು ಕೂಡ ನಾವು ನಡೆಸ್ತೇವೆ. ಈ ಸರ್ಕಾರ 2 ವರ್ಷದ ಸರ್ಕಾರ ಆಗಲಿ, ಸಿದ್ದರಾಮಯ್ಯನವರ 3 ವರ್ಷದ ಸರ್ಕಾರ ಅಲ್ಲ. ಇದು ಮುಂದಕ್ಕೂ ಕೂಡ 28ರಲ್ಲಿ ನಿಮ್ಮ ಸರ್ಕಾರ ಈ ರಾಜ್ಯದಲ್ಲಿ ವಾಪಸ್ ಬಂದೇ ಬರ್ತದೆ ಅನ್ನೋ ಒಂದು ಆತ್ಮವಿಶ್ವಾಸ ಇವತ್ತು ನಮ್ಮೆಲ್ಲರೂ ಕೂಡ ಇದೆ. ಇವತ್ತು ತಾಯಿ ಚಾಮುಂಡಿ ನಮ್ಮ ತಲಕಾವೇರಿಯಲ್ಲಿ ಇವತ್ತು ವರುಣನ ಕೃಪೆ ಸ್ವಲ್ಪ ತಾಳ್ಮೆಯಿರಿ. ವರುಣನ ಕೃಪೆ ಇವತ್ತು ಬಹಳ ಚೆನ್ನಾಗಿ ಬರಗಾಲ ಇದ್ರೂ ಕೂಡ
ಇವತ್ತು ನಮ್ಗೆ ಸಹಕಾರ ಆಗಿದೆ ಅನ್ನೋದನ್ನ ಈಗ ತಾನೇ ನಮ್ಮ ಪೊಲೀಸರು ಮತ್ತು ನಮ್ಮ ನೀರಾವರಿ ಇಲಾಖೆಯವರು ನಮ್ಗೆ ಅವಕಾಶವನ್ನ ಮಾರ್ಗದರ್ಶನವನ್ನ ಕೊಟ್ಟಿದ್ದಾರೆ. ತಮಿಳುನಾಡಿಗೆ 3.5 TMC ನೀರನ್ನ ಬಿಡಬೇಕು, 3.5 ಸಾವಿರ ಕ್ಯೂಸಿಕ್ ನೀಡಬೇಕು ಅಂತ ಹೇಳಿ ಆದೇಶವನ್ನ ಕೊಟ್ಟಿದ್ರು ಕೂಡ ನಾನು ವಿರೋಧ ಪಕ್ಷದವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ತೀರ್ಮಾನವನ್ನ ಮಾಡಬೇಕು ಅನ್ನೋದನ್ನ ತೀರ್ಮಾನವನ್ನ ಮಾಡ್ತೀನಿ. ಆದರೆ ಕೃಪೆ ವರ್ಣ ಇವತ್ತು ಪ್ರಕೃತಿ ಆ ಚಾಮುಂಡಿ ಕಾವೇರಿ ಎಲ್ಲದಕ್ಕೂ ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ. ಅದಕ್ಕೆ ಆ ತಾಯಿ ಚಾಮುಂಡಿಗೆ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನ. ಈ ರಾಜ್ಯದ ದೇವತೆ ಚಾಮುಂಡಿ, ಎಲ್ಲರ ದುಃಖ ಮಾಡುವಂತ ದೇವಿ ಆ ತಾಯಿ, ಆ ದುರ್ಗಾ ದೇವಿ. ಆ ದುರ್ಗೆಗೆ, ಆ ಚಾಮುಂಡಿಗೆ ನಿಮ್ಮೆಲ್ಲರ ಪರವಾಗಿ ಒಂದು ಸಾಕ್ಷಾಂಗ ನಮಸ್ಕಾರ ಮಾಡಬೇಕು ಅಂತೇಳಿ ನಾನು ಅಲ್ಲಿಗೆ ತೆರಳ್ತಾ ಇದ್ದೇನೆ. ಸೊ ತಾವೆಲ್ಲ ಬಂದು ನನ್ನನ್ನ ಸ್ವಾಗತ ಮಾಡಿದ್ದೀರಿ, ಅಭಿನಂದನೆ ತೋರಿಸಿದಿರಿ, ಒಗ್ಗಟ್ಟಿನ ಪ್ರದರ್ಶನವನ್ನ ಮಾಡಿದಿರಿ. ಇದೇ ಒಗ್ಗಟ್ಟು ನಾವೆಲ್ಲ ಸೇರಿ ಮುಂದುವರಿಸಿಕೊಂಡು ಮತ್ತೆ ಈ ರಾಜ್ಯಕ್ಕೆ ಒಂದು ಬಲಿಷ್ಠವಾದಂತಹ ಬಿಟ್ಟು ಜನರ ಆಸೆ ಆಶೋತ್ತರಗಳನ್ನ ಇವತ್ತು ನೆರವೇರಿಸಲಿಕ್ಕೆ ತಾವೆಲ್ಲ ಅವಕಾಶವನ್ನ ಮಾಡಿಕೊಡ್ಬೇಕು. ನಾನು ನಿಮ್ಮೂರನು, ನಿಮ್ಮೂರಳಿಯ, ನಿಮ್ಮೂರನು, ಇದನ್ನ ನೀವು ಮರೆಯಂಗಿಲ್ಲ, ನಾನು ಮರೆಯಂಗಿಲ್ಲ. ಸೊ ಕನಕಪುರ ಬೇರೆ ಅಲ್ಲ, ಮೈಸೂರು ಬೇರೆ ಅಲ್ಲ. ಸೊ ಅದಕ್ಕೆ ಆ ತಾಯಿ ದರ್ಶನಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೇನೆ. ಮುಖ್ಯಮಂತ್ರಿಗಳು ನಾನು ಇವತ್ತು ಇರ್ಬೋದು, ಯಾವತ್ತೂ ಕೂಡ ನಿಮ್ಮ ಮೈಸೂರಿನ ಅಳಿಯ. ಸೊ ಇದನ್ನ ನಾವು ಮರೆಯಂಗೆ ಇಲ್ಲ. ತಾಯಿ ದರ್ಶನವನ್ನ ಮಾಡಿ ಪ್ರಧಾನಮಂತ್ರಿ ಜೊತೆ ರಾಮಕೃಷ್ಣ ಆಶ್ರಮದಲ್ಲಿ ಕಾರ್ಯಕ್ರಮ ಇದೆ. ಅಂದಿನಲ್ಲಿ ಜಯಚಂದ್ರ ಚಾಮರಾಜ ಒಡೆಯವರು ವಿವೇಕಾನಂದರವರಿಗೆ ಕೊಟ್ಟಂತ ಶಕ್ತಿ, ಮಾರ್ಗದರ್ಶನ ಇವೆಲ್ಲ ದೇಶಕ್ಕೆ ಒಂದು ದೊಡ್ಡ ಆಸ್ತಿಯಾಗಿ ಇವತ್ತು ಉಳಿದಿದೆ. ಸಾಂಸ್ಕೃತಿಕ ನಗರ, ಐತಿಹಾಸಿಕವಂತ ಪುರಾಣದಲ್ಲಿ ಎಲ್ಲ ಧರ್ಮಗಳನ್ನ ಒಟ್ಟಿಗೆ ತೆಗೆದುಕೊಳ್ಳುವಂತಹ ಕೆಲಸ ಈ ನಗರ ಮೊದಲಿಂದ ಕೂಡ ಪ್ರಸಿದ್ಧವಾಗಿದೆ. ವಿಶ್ವ ಗಮನವನ್ನ ನಿಮ್ಮ ನಗರ ಸೆಳೆದಿದೆ. ಅದರಿಂದ ಶಾಂತಿ ರೀತಿಯಿಂದ ನಾವೆಲ್ಲ ಬದುಕೋಣ. ಜನರ ಬದುಕಿನ ಬಗ್ಗೆ, ಅಭಿವೃದ್ಧಿ ಬಗ್ಗೆ ನಾವೆಲ್ಲ ಮುಂದೆ ನೋಡೋಣ. ನಿಮ್ಮ ಆಶೀರ್ವಾದ ಯಾವಾಗಲೂ ಇರಲಿ. ನಾನು ನಿಮ್ಮ ಮಗ, ಮರೆಯಂಗಿಲ್ಲ. ಏನೇ ಭಿನ್ನಾಭಿಪ್ರಾಯಗಳು ಯಾರೆಲ್ಲ ಇದ್ರು ಕೂಡ ನನ್ನಲ್ಲಿ ಆಗ್ಲಿ, ನಮ್ಮ ಪಕ್ಷದ ಕೆಲವು ಮುಖಂಡಗಳು ಯಾರೇ ಆಗ್ಲಿ ಅನೇಕ ತಪ್ಪುಗಳನ್ನ ಮಾಡಿದ್ರು ಕೂಡ ತಾವೆಲ್ಲ ಕ್ಷಮಿಸಬೇಕು. ಒಗ್ಗಟ್ಟಿನಿಂದ ನಿಮ್ಮ ಸೇವೆಯನ್ನ ನಾವು ಪ್ರಾಮಾಣಿಕವಾಗಿ ಒಗ್ಗಟ್ಟಿನಿಂದ ಅಣ್ಣ ತಮ್ಮದಂತೆ ನಾವೆಲ್ಲ ನಡೆದಿವೆ ಅನ್ನೋ ಮಾತನ್ನ ಹೇಳಿ ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ನನ್ನ ಸ್ವಾಗತವನ್ನು ಮಾಡೋದಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.